Find the point on the x-axis which is equidistant from these 2 points. ಸೊ ಈಕ್ವಿಡಿಸ್ಟೆನ್ಸ್ ಅಂತ ಮೊದಲೇ ಹೇಳ್ಕೊಟ್ಟಿದ್ದೀನಿ. ಸೊ ಚಿತ್ರ ಬಿಡಿಸ್ತೀನಿ. ಹೇಗೆ ಮಾಡ್ಬೇಕು ಇದನ್ನ? ಒಂದು ಸಣ್ಣದಾಗಿ ಚಿತ್ರ ಬಿಡಿಸ್ಕೊಳ್ಳಿ. 9 ಅಲ್ವಾ? ಸೊ 2 ಆ್ಯಂಡ್ ಇಲ್ಲಿ 2 ತೊಗೊಂಡ್ರೆ ಇದು 9 ಅಂತ ಹೇಳ್ಬೋದು. ಇದು 2 ತೊಗೊಂಡ್ರೆ ಅರೌಂಡ್ ಇದು 5 ಅಂತ ಹೇಳ್ಬೋದು. -2 ಆ್ಯಂಡ್ 5. ಸಾರಿ, -2 ಆ್ಯಂಡ್ 9 2 ಆ್ಯಂಡ್ -5 ಎಲ್ಲ ಉಲ್ಟಾ ಬರೀತಾಯಿದ್ದೀನಿ. 2 ಮತ್ತು 5 ಮತ್ತು -2 ಆ್ಯಂಡ್ 9. ಸೊ ಈ ಈಕ್ವಿಡಿಸ್ಟೆಂಟ್ ಪಾಯಿಂಟ್ ಕಂಡಿದ್ದೀರಿ ಅಂತ ಹೇಳ್ತಾರೆ. ಸೊ ಹುಡುಗರ ಇದು ಮಧ್ಯದಲ್ಲ, ಈಕ್ವಿಡಿಸ್ಟೆನ್ಸ್ ಪಾಯಿಂಟ್ ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ಅಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ನಾವು ಮಿಡ್ ಪಾಯಿಂಟ್ ಅಂತ ಟಾಪಿಕ್ ಇದೆ ಅದು ಅಂದ್ಕೊಂಡು ಇಲ್ಲ ಅನ್ಕೊಂತಾರೆ. ಆ ಥರ ಅಲ್ಲ. ಹೇಗೆ ಅಂತ ಹೇಳಿದ್ರೆ ಈ ಥರ ಈ ರೀತಿಯಲ್ಲಿ ಈ ಥರ ಇಲ್ಲೊಂದು ಯಾವುದೋ ಒಂದು ಪಾಯಿಂಟ್ ಬರುತ್ತೆ, ಒಂದೆರಡು ಪಾಯಿಂಟ್ ಬರುತ್ತೆ, ಸರಿನಾ? ಸೊ ಹೇಗೆ ಮಾಡೋದು ಇದನ್ನ? ಸೊ ಇದು ಪಾಯಿಂಟ್ ಎ ಅಂತ ತಿಳ್ಕೊಳ್ಳಿ, -2, 9. ಇದು ಪಾಯಿಂಟ್ ಪಿ 2, -5. ಪಾಯಿಂಟ್ ಪಿ ಏನಂತ ಗೊತ್ತಿಲ್ಲ, x, y ಈಕ್ವಿಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಏನು ಮಾಡಬೇಕು? ಈಕ್ವಿಡಿಸ್ಟೆನ್ಸ್ ಅಂತ ಹೇಳಿದ್ರೆ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ, ಇವೆರಡು ಈಕ್ವಲ್ ಡಿಸ್ಟೆನ್ಸ್. ಸೊ ಮೊದಲನೇದಾಗಿ ನೀವು ಗಿವನ್ ಬರ್ಕೊಳ್ಳಿ. ಏನು? ಪಾಯಿಂಟ್ ಎ ಇಸ್ -2, 5 and point B is 2, -5. Then statement ಬರ್ಕೊಳ್ಳಿ, let the equidistance point be x, 0 ನಾನು ಹೇಳೋದು ಮರ್ತೋಯ್ತು. ಏನಕ್ಕೆ 0 ಹೇಳಿ ನೋಡೋಣ? ಇಟ್ಸ್ ಆನ್ ದ ಎಕ್ಸ್ ಆಕ್ಸಿಸ್, ಹಾಗಾಗಿ y ಕಾಂಪೊನೆಂಟ್ 0, ಸರಿನಾ? ಸೊ ದೇರ್ಫೋರ್ ಏನು ಕನ್ಕ್ಲೂಡ್ ಮಾಡ್ಬೋದು? ಇದು ಪಾಯಿಂಟ್ ಪಿ ಅಂತ ಕರೆಯೋಣ. ಪಾಯಿಂಟ್ ಪಿ x, 0. ಸೊ ಎ ಪಿ ಇಸ್ ಈಕ್ವಲ್ ಟು ಪಿ ಬಿ. ಇದು ನಿಮ್ಮ ಗಿವನ್. ಈಕ್ವೇಷನ್ 1 ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಸೊಲ್ಯೂಷನ್ ವರ್ಕಿಂಗ್ ಹೇಗೆ ಮಾಡೋದು? ಇದನ್ನ ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸಿ ಮಾಡಬೇಕಾಗುತ್ತೆ. ಡಿಸ್ಟೆನ್ಸ್ ಫಾರ್ಮುಲಾ ಏನು ಬರುತ್ತೆ? x2 - x1 the whole square plus y2 - y1 the whole square to the power of half. ಸೊ ಇವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಎ ಪಿ ಮತ್ತು ಇಸ್ ಈಕ್ವಲ್ ಟು ಪಿ ಬಿ ಅಲ್ವಾ? ಸ್ಕ್ವೇರಿಂಗ್ ಬೋತ್ ಸೈಡ್ಸ್, ಸ್ಕ್ವೇರಿಂಗ್ ಈಕ್ವೇಷನ್ 1. ಸೊ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಬಿ ಸ್ಕ್ವೇರ್. ಇವಾಗ ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸೋ ಸುಲಭ ಆಗುತ್ತೆ. ಸೊ ಇವಾಗ ಹೇಗೆ? ಎ ಪಿ ಅಂತ ಹೇಳಿದ್ರೆ ನಾವು x -2 the whole square ಅಂತ ತಗೊಬೋದು, ಪ್ಲಸ್ y2 - y1 ಅಂದರೆ 5 - 0 the whole square ಅಂದರೆ 5 square ಇಸ್ ಈಕ್ವಲ್ ಟು ಪಿ ಬಿ ಅಂತ ಹೇಳಿದ್ರೆ x ಮೈನಸ್ ಇದು -2 minus of -2 is +2 ಹುಡುಗರ, -2 the whole square ಪ್ಲಸ್ -5 square. ಇದು 9. ಇದು ಇಲ್ಲ ಏನೇನೋ ಬರ್ಕೊತಾ ಇದ್ದೀನಿ, ಇದನ್ನು ತೊಗೊಂಡ ನಾನು. ಸೊ ಇವಾಗ ಏನು ಮಾಡಬೇಕು? ಎಕ್ಸ್ಪ್ಯಾಂಡ್ ಮಾಡಿ ಸಾಲ್ವ್ ಮಾಡಬೇಕು. ಸೊ ಇದು a + b the whole square ಫಾರ್ಮುಲಾ ಉಪಯೋಗಿಸ್ತೀವಿ. ಸೊ ಅದನ್ನು ಬರ್ಕೊಂಡು ಬೈಯೋಣ. a + b the whole square is equal to a square plus 2ab plus b square. Close the bracket. So this will be x square plus 2 into x, 4x plus 4 plus 81 is equal to ಇಲ್ಲಿ ಮೈನಸ್ ಬರುತ್ತೆ, a - b ಇದೆ. ಸೊ ಇಲ್ಲಿ ಈ ಥರ ಹಾಕಿದ್ರೆ ಸರಿ ಹೋಯ್ತು. ನಿಮ್ಮ ಫಾರ್ಮುಲಾ ಇನ್ನೊಂದೇನು ಬರೆಯೋಗಿಲ್ಲ. ಸೊ ಈ ಥರ ಬರ್ಕೊಳ್ಳಿ, ಪ್ಲಸ್ ಆರ್ ಮೈನಸ್. ಸೊ ಇದು ಕೂಡ ಬೇಸಿಕ್ಸಲ್ಲಿ ಹೇಳ್ಕೊಟ್ಟಿದ್ದೇನೆ, ಇದೇನು ಅರ್ಥ ಆಗಲಿಲ್ಲ ಏನು ಈಗ ಬರೀಬೋದು ಅಂತ ಹೇಳಿ. ಪ್ಲಸ್ ಆರ್ ಮೈನಸ್ ಅಂತ ಹೇಳಿದ್ರೆ ಪ್ಲಸ್ ಮತ್ತು ಮೈನಸ್ ಫಾರ್ಮುಲಾ ಎರಡೂ ಇನ್ಕ್ಲೂಡ್ ಮಾಡುವಂಥ ರೆಪ್ರೆಸೆಂಟೇಷನ್ ಇದು. ಸೊ ದಿಸ್ ವಿಲ್ ಬಿ x square - 4x plus 4 plus 25 ಆಗುತ್ತೆ. ಸೊ ಏನೇನು ಕಾಮನ್ ಇದೆ ಎರಡು ಕಡೆನೂ ನೋಡಿ ಕಟ್ ಮಾಡಿ.
ಎಕ್ಸ್ ಸ್ಕ್ವೇರ್ ಸೇಮ್ ಸೈನು ಸೇಮ್ ಮ್ಯಾಗ್ನಿಟ್ಯೂಡ್ ಕಟ್ ಮಾಡ್ಬೋದು. +4 +4 4x -4x ಇದೆ, ಹಾಗಾಗಿ ಸೇಮ್ ಇಲ್ಲ, ಅದು ಬೇರೆ ಬೇರೆ ಅಲ್ವಾ. ಟ್ರಾನ್ಸ್ಪೋಸ್ ಮಾಡಿ ಯಾವುದನ್ನ -4x 81 ಆ ಕಡೆ ಕಳಿಸಿ. ಸೊ ಇದು 8x ಆಗುತ್ತೆ, ಇಸ್ ಈಕ್ವಲ್ ಟು -25 ಸಾರಿ -81 + 25. ಸೊ ವ್ಯತ್ಯಾಸ ಎಷ್ಟಿದು? 50 50 ಆಗಿರೋದು +6 ಇದಕ್ಕಾಗಲ್ವಾ? -56 ಸರಿ ಇದೆಯಾ? 11 6 ಹಾಂ ಸರಿ 56. x ಇಸ್ ಈಕ್ವಲ್ ಟು ಸರಿನಾ? ಸೊ ಕೊನೆಯದಾಗಿ ದ ಈಕ್ವಿಡಿಸ್ಟೆಂಟ್ ಪಾಯಿಂಟ್ ಇಸ್ -7, 0. ಬರೀಲಿಲ್ಲ ಅಂದ್ರೆ ಅರ್ಧ ಮಾರ್ಕ್ಸ್ ಹೋಯ್ತು. ಸೊ ಇದನ್ನು ವೆರಿಫೈ ಮಾಡೋದಕ್ಕೆ ನಾವು ಗ್ರಾಫ್ ಪ್ಲಾಟ್ ಮಾಡ್ತಾ ಇದ್ದೀನಿ ನಾನು. ಸೊ ಹೇಗಿಲ್ಲಿ ಅಂತ ಹೇಳಿದ್ರೆ ನಾವು ಕೋಆರ್ಡಿನೇಟ್ಸ್ ಕೊಡಬೇಕು. ಸೊ ಕೋಆರ್ಡಿನೇಟ್ಸ್ 2 -5 -2 ಮತ್ತೆ 9. ಸೊ ಇಲ್ಲಿ ಸುಮ್ಮನೆ ಸ್ಟ್ರೈಟ್ ಲೈನ್ ಡ್ರಾ ಮಾಡಿದೆ, ಇದನ್ನ ನಾವು ಇಂಟರ್ಪ್ರಿಟೇಟ್ ಮಾಡ್ಕೊಳೋದು ನಮ್ಗೆ ಬಿಟ್ಟಿದ್ದು. ಸೊ ಇದು ಕಾಪಿ ಮಾಡ್ಕೊಂಡು ಅನಲೈಸ್ ಮಾಡೋಣ. ಎಕ್ಸ್ ವೈ ಆಕ್ಸಿಸ್, ಸೊ ಪ್ರಶ್ನೆ ಏನಂತ ಹೇಳಿದ್ರೆ ಇದು ನಿಮ್ಮ 2 ಪಾಯಿಂಟ್ ಅಲ್ವಾ, -2, 8 ಮತ್ತೆ +2, -5. ನಮ್ಮ ಎಕ್ಸ್ ಆಕ್ಸಿಸ್ ಇಲ್ಲಿದೆ, ಇದು ವೈ ಆಕ್ಸಿಸ್ ಇದು. ನಮ್ಮ ಉತ್ತರ ಬಂದು -7 ಅಲ್ವಾ. -7 and 0 ಇಲ್ಲೆಲ್ಲ ಬರುತ್ತದು, ಅದು ಈಕ್ವಿಡಿಸ್ಟೆಂಟ್. ಸೊ ಅದನ್ನು ನೋಡಬೇಕು ಅಂತ ಹೇಳಿದ್ರೆ ನಾನು ಸ್ವಲ್ಪ ಝೂಮ್ ಔಟ್ ಮಾಡ್ಬೇಕು ಇದನ್ನು. ಇನ್ನು ಝೂಮ್ ಔಟ್, ಇನ್ನು ಝೂಮ್ ಔಟ್ ಹೋಯ್ತದ. ನೀವು ಸ್ವಲ್ಪ ಅನಲೈಸ್ ಮಾಡ್ಬೋದು. ಇದು ನಮ್ಮ ಎಕ್ಸ್ ಆಕ್ಸಿಸ್, ಇದು ನಿಮ್ಮ ವೈ ಆಕ್ಸಿಸ್. ಸೊ 7 ಅಂತ ಹೇಳಿದ್ರೆ -7 ಅಂದ್ರೆ ಇದು. ಇವೆರಡು ಈಕ್ವಿಡಿಸ್ಟೆನ್ಸ್ ಅಂತ ಹೇಳ್ತಾರೆ, ಯಾವ್ದೆರಡು? ಇದು ಮತ್ತೆ ಇದು. ಸೊ ಬೇಕಾದ್ರೆ ನೀವು ಪಾಸ್ ಮಾಡಿ ಸ್ಕೇಲ್ ತೊಗೊಂಡು ಮೆಜರ್ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಇಟ್ಟು. ಈಕ್ವಿಡಿಸ್ಟೆನ್ಸ್ ಇದ್ದೇ ಇರುತ್ತೆ, ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಸೊ ಆಲ್ಮೋಸ್ಟ್ ಪಕ್ಕ ಸಿಗುತ್ತೆ ಆನ್ಸರ್. ಸೊ ಇದು ನಿಮ್ಮ ಎ ಬಿ ಮತ್ತೆ ಇದು ನಿಮ್ಮ ಬಿ, ಸರಿನಾ? ದಿಸ್ ಇಸ್ ದ ಈಕ್ವಿಡಿಸ್ಟೆನ್ಸ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಇಲ್ಲಿಂದ ಮತ್ತೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಯ್ತು ಅಂತ ಹೇಳಿದ್ರೆ ಇಲ್ಲಿಗೆ ಇಬ್ರು ಒಂದೇ ದೂರ ನಡೆದಿರ್ತಾರೆ. ಸೊ ಎಷ್ಟದು ಡಿಸ್ಟೆನ್ಸ್ ಫಾರ್ಮುಲಾ ಇಲ್ಲಿದೆ, ಅದ್ರಲ್ಲಿ ಬರೋಲ್ಲ, ಸಾರಿ ಸಾಲ್ವ್ ಮಾಡಿದ್ರೆ ಬರುತ್ತೆ. ಎನಿವೇಸ್ ಡಿಸ್ಟೆನ್ಸ್ ಗೊತ್ತಿಲ್ಲ. ಇದ್ರದ್ದು ಡಿಸ್ಟೆನ್ಸ್ ಒಂದೇನೆ. ಸೊ ಇದು ನಿಮ್ಮ ಉತ್ತರ.